ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ನಡೆಯಿತು. ಚೆನ್ನಮ್ಮ ಸರ್ಕಲ್ನಲ್ಲಿ ಕರವೇ ಉಭಯ ಬಣಗಳಿಂದ ಪ್ರತಿಭಟನೆ. ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕನ್ನಡ ಮಾತನಾಡು ಅಂತ ಹೇಳಿ ಕಂಡಕ್ಟರ್ ಹೇಳಿದ್ದಕ್ಕೆ ನಿನಗೆ ಮರಾಠಿ ಬರಲ್ವಾ ಅಂತ ಹೇಳಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅದಾದ್ಮೇಲೆ ಪರಿಸ್ಥಿತಿ ಉದ್ವಿಗ್ನ ಆಗಿತ್ತು, ಹೋರಾಟಗಳು ನಡೆಯಿತು, ಬಸ್ ಸಂಚಾರ ಸ್ಥಗಿತ ಆಯಿತು. ಇದೀಗ ಪುನರಾರಂಭ ಮಾಡುವ ಬಗ್ಗೆ ಅಧಿಕಾರಿಗಳು ಸಭೆ ಮಾಡಿ ನಿರ್ಧರಿಸಿದ್ದಾರೆ. ಗೈಡ್ಲೈನ್ಸ್ ಅನ್ನು ಕೂಡ ರಿಲೀಸ್ ಮಾಡುವುದಕ್ಕೆ ವೇದಿಕೆ ಸಜ್ಜಾಗಿದೆ. ಈ ನಡುವೆ ಕರವೆಯಿಂದ ಹೋರಾಟ ನಡೆಯಿತು. ಮರಾಠಿಗರ ಪುಂಡಾಟವನ್ನ ಖಂಡಿಸಿ ಡ್ರೋನ್ ಕ್ಯಾಮೆರಾದಲ್ಲಿ ಈ ಹೋರಾಟ ದೃಶ್ಯಗಳು ಸೆರೆಯಾಗಿದೆ, ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಾರಾಯಣಗೌಡ ಮತ್ತು ಪ್ರವೀಣ್ ಶೆಟ್ಟಿಯವರ ಬಣದಿಂದ ಬೆಳಗಾವಿಯಲ್ಲಿನ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು, ಚೆನ್ನಮ್ಮ ಪ್ರತಿಮೆಗೆ. ಇನ್ನು ಪ್ರತಿಭಟನೆ ಆರಂಭಕ್ಕೂ ಮುನ್ನವೇ ಕಂಡಕ್ಟರ್ ಅವರನ್ನು ಕೂಡ ಆಸ್ಪತ್ರೆಗೆ ಹೋಗಿ ನಾರಾಯಣಗೌಡರು ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿ ಧೈರ್ಯ ತುಂಬಿ ಬಂದಿದ್ರು. ಕನ್ನಡಿಗರು ಕೆರಳಿ ನಿಂತರೆ ಕನ್ನಡಿಗರ ಕಿಚ್ಚು ಹೇಗಿರುತ್ತೆ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು. ಯಾರು ನಮ್ಮ ಮೇಲೆ ದಾಂಧಲೆಯನ್ನು ಮಾಡೋಕ್ಕೆ ಬರ್ತಾರೋ MES ಪುಂಡರು ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿದ್ರು.